ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ KN ರಾವ್ ಗುರುಜಿ. ಇವತ್ತಿನ ವಿಷಯ ಜುಲೈ ತಿಂಗಳು 2026ರ ಭವಿಷ್ಯ. ಅದರಲ್ಲಿ ಧನಸ್ಸು ರಾಶಿಯ ಫಲಾನುಫಲ ಹೇಗಿರುತ್ತೆ, ಗೋಚರ ಫಲ ಹೇಗಿರುತ್ತೆ ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ಪೇಜನ್ನು ಲೈಕ್ ಮಾಡಿ, ಫಾಲೋ ಮಾಡಿ, ಆದಷ್ಟು ಶೇರ್ ಮಾಡಿ. ಧನಸ್ಸು ರಾಶಿಯ ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಕೆಲಸದಲ್ಲಿ ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ, ಸಣ್ಣ ಪುಟ್ಟ ಕಿರಿಕಿರಿಗಳು ಎದುರಾಗ್ತಾ ಹೋಗುತ್ತೆ. ಆದಷ್ಟು ತಾಳ್ಮೆಯ ಬಹಳ ಮುಖ್ಯ ಈ ತಿಂಗಳಲ್ಲಿ ನಿಮಗೆ. ಯಾಕಪ್ಪ ಅಂತಂದರೆ ಮೇಲಧಿಕಾರಿಗಳ ಜೊತೆ ಮಾತನಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ಬಹಳ ಮುಖ್ಯ. ಅವ್ರು ಏನಾದ್ರು ಒಂದು ಹೇಳಿದ್ರು ಸಹಿತ ಸ್ವಲ್ಪ ಸಿಟ್ಟಿಗೆ ಬರೋಕ್ಕೆ ಹೋಗಬೇಡಿ. ಆದಷ್ಟು ತಾಳ್ಮೆಯಿಂದ ವಹಿಸ್ತಾ ಹೋಗಿ. ಆದಷ್ಟು ನೀವು ಆತರಪಟ್ಟು ಕೆಲಸಗಳನ್ನು ಬಿಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ 100 ಸಲ. ಯಾಕಂದರೆ ಕೆಲಸ ಬಿಟ್ಟು ಸಹಿತ ಕೆಲಸ ಸಿಗುವ ಸಾಧ್ಯತೆಗಳು ಕಮ್ಮಿನೇ ಇದೆ ನಿಮಗೆ. ಆದಷ್ಟು ನೀವು ತಾಳ್ಮೆಯಿಂದ ಹೋದಷ್ಟು ನಿಮಗೆ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ವ್ಯಾಪಾರ ವ್ಯವಹಾರದಲ್ಲಿ ನೋಡ್ತಾ ಹೋದರೆ ಇವರಿಗೆ ಮಧ್ಯಮ ಪ್ರಗತಿ ಅಂತ ಹೇಳ್ಬೋದು. ಈ ಕಡೆ ಲಾಭನೂ ಬರಲ್ಲ, ಈ ಕಡೆ ನಷ್ಟನೂ ಆಗಲ್ಲ. ನೀವು ಹಾಕಿದ ಬಂಡವಾಳ ಎಷ್ಟು ಹಾಕಿರ್ತೀರಾ ಅದರಷ್ಟೇ ನಿಮಗೆ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ಮಾರುಕಟ್ಟೆಯಲ್ಲಿ ನೀವೇನು ಸೇಲ್ ಮಾಡಿರ್ತೀರಾ, ಏನೋ ಒಂದು ಇದು ಮಾಡಿರ್ತೀರಾ, ಹಣ ಸಿಕ್ಕಾಕೊಂಡಿರುತ್ತೆ. ಆ ಹಣ ನೀವು ತೊಗೋಬೇಕು ಅಂದರೆ ಭಾಳ ಕಠಿಣ ಪರಿಶ್ರಮ ಪಡಲೇಬೇಕು. ಅಷ್ಟು ಪಟ್ಟರೆ ಮಾತ್ರ ನಿಮಗೆ ಅಮೌಂಟ್ ಬರುತ್ತೆ. ಇಲ್ಲಾಂದರೆ ಇನ್ನೂ ಕೂಡ ನಿಮಗೆ ಬರುವಂಥ ಸಾಧ್ಯತೆಗಳು ಕಮ್ಮಿನೇ ಇದೆ. ಮತ್ತು ಶಿಕ್ಷಣ ವಿಚಾರದಲ್ಲಿ ನೋಡ್ತಾ ಹೋದರೆ ವಿದ್ಯಾರ್ಥಿಗಳಿಗೆ ಬಹಳ ಚಂಚಲ ಮನಸ್ಸು ಆಗ್ತಾ ಹೋಗುತ್ತೆ. ಏಕಾಗ್ರತೆ ಸ್ಥಿರವಾಗಿರಲ್ಲ, ಮತ್ತು ಓದಿನ ಕಡೆ ಆಸಕ್ತಿ ಬರ್ತಾ ಇರಲ್ಲ. ಇದರಿಂದ ಗಮನ ಬೇರೆ ಕಡೆ ಹೋಗ್ಬಿಟ್ಟು ಒಟ್ಟಿನಲ್ಲಿ ನೀವು ಏನೇ ಮಾಡಿದ್ರು ಸಹಿತ ಅವರಿಗೆ ಚಂಚಲ ಮನಸ್ಸು ಆಗ್ತಾ ಹೋಗುತ್ತೆ. ನೀವು ಎಷ್ಟೇ ಬುದ್ಧಿ ಮಾತು ಹೇಳಿದ್ರು, ಪೇರೆಂಟ್ಸ್ಗಳು ಎಷ್ಟೇ ಬುದ್ಧಿ ಮಾತು ಹೇಳಿದ್ರು ಸಹಿತ ಅವ್ರ ಮನಸ್ಸು ಯಾವ ಕಡೆನಿಗೂ ಇರುತ್ತೆ. ಸ್ವಲ್ಪ ಪ್ರೀತಿ ಪ್ರೇಮ ವಿಚಾರದಲ್ಲೂ ಸಹಿತ ಮನಸ್ಸು ಚಂಚಲ ಆಗ್ತಾ ಇರುತ್ತೆ. ಸ್ವಲ್ಪ ಆದಷ್ಟು ನೀವು ಅದನ್ನೆಲ್ಲ ಬಿಟ್ಟು ಆದಷ್ಟು ಓದಿನ ಕಡೆ ಆಸಕ್ತಿ ಹೊಂದಿದ್ರೆ ಮಾತ್ರ ಉತ್ತಮ ಯಶಸ್ಸು ಸಿಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಕಠಿಣ ಪರಿಶ್ರಮ ಪಡಲೇಬೇಕು. ಕಠಿಣ ಪರಿಶ್ರಮ ಪಟ್ಟರೆ ಮಾತ್ರ ನಿಮಗೆ ಒಳ್ಳೆಯ ಫಲಿತಾಂಶ. ಇಲ್ಲ ಅಂತಂದರೆ ಫೇಲ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆರೋಗ್ಯ ವಿಚಾರದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಹೆಚ್ಚಿನ ಜಾಗೃತಿ ವಹಿಸಲೇಬೇಕು. ಧನಸ್ಸು ರಾಶಿಯವರು ಸ್ವಲ್ಪ ಆರೋಗ್ಯದ ಮೇಲೆ ಭಾಳ ಪರಿಣಾಮ ಬೀರ್ತಾ ಹೋಗುತ್ತೆ. ಯಾವ ರೀತಿ ಅಂತಂದರೆ ಎದೆ ನೋವಾಗಿರ್ಬೋದು, ಗ್ಯಾಸ್ಟ್ರಿಕ್ ಆಗಿರ್ಬೋದು, ಅತಿಯಾದ ಮಾನಸಿಕ ಒತ್ತಡದಿಂದ ಸ್ಟ್ರೋಕ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಸ್ವಲ್ಪ ಆದಷ್ಟು ನೀವು ಏನೇ ಇದ್ದರೂ ಸಹಿತ ಸ್ವಲ್ಪ ಮಟ್ಟಿಗಿದ್ದರೆ ವೈದ್ಯಕೀಯ ಸಲಹೆಯನ್ನು ಪಡಿತಾ ಹೋಗಿ. ಆದಷ್ಟು ಏನೇ ಒಂದು ಸಮಸ್ಯೆ ಬಂದರೂ ಸಹಿತ ವೈದ್ಯರ ಸಲಹೆ ಪಡೆದಷ್ಟು ನಿಮಗೆ ಅನುಕೂಲ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ಸ್ವಲ್ಪ ಭಾಳ ಅನಾಹುತ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ರೈತ ವಿಚಾರದಲ್ಲಿ ನೋಡ್ತಾ ಹೋದರೂ ಸಹಿತ ಇವರಿಗೆ ಸಾಧಾರಣವಾಗಿ ಲಾಭ ಬರುತ್ತೆ. ಇಲ್ಲ ಮೀಡಿಯಮ್ ಆಗಿ ಹಾಕಿದ ಬಂಡವಾಳ ಎಷ್ಟು ಹಾಕಿರ್ತೀರಿ ಅಷ್ಟೇ ಬರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಆದಷ್ಟು ನೀವು ಕಠಿಣ ಪರಿಶ್ರಮ ಪಡಲೇಬೇಕು. ಯಾಕಂದರೆ ನಿಮಗೂ ಕೂಡ ತಾಳ್ಮೆ ಭಾಳ ಅಗತ್ಯ. ಹಾಕಿರ್ತೀರಿ, ಬೆಳೆ ಬಂದಿರುತ್ತೆ, ಆದರೆ ಮಾರುಕಟ್ಟೆಯಲ್ಲಿ ಬೆಲೆ ಸಿಗಲಿಲ್ಲ ಅಂತಂದರೂ ಸಹಿತ ತಾಳ್ಮೆಯನ್ನು ಕಳ್ಕೊಳಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ತಾ ಹೋಗಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಕೃಷಿ ವಾಹನ ಅಥವಾ ಅನಿರೀಕ್ಷಿತ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದರ ಕಡೆ ಸ್ವಲ್ಪ ಗಮನ ಹರಿಸಿ, ಉಳಿತಾಯದ ಕಡೆ ಗಮನ ಹರಿಸಿ, ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ನೋಡ್ತಾ ಹೋದರೆ ತಪ್ಪು ತಿಳುವಳಿಕೆ ಆಗ್ಬೋದು. ಯಾವ ರೀತಿ ಅಂತಂದರೆ ಮೂರನೇ ವ್ಯಕ್ತಿಗಳ ಮಧ್ಯಸ್ಥಿಕೆಯಿಂದ ನಿಮಗೆ ತಪ್ಪು ತಿಳುವಳಿಕೆ ಆಗ್ಬೋದು, ಇಬ್ಬರು ಮಧ್ಯೆ ಭಿನ್ನಾಭಿಪ್ರಾಯಗಳು ಆಗ್ಬೋದು. ಇದರಿಂದ ಇಬ್ಬರು ದೂರ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಬ್ರೇಕಪ್ ಕೂಡ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ನೀವು ವಾದ ವಿವಾದನ ಮಾಡೋದನ್ನು ಬಿಟ್ಟು ಇಬ್ಬರು ಕೂತು ಮಾತನಾಡಿ ತಾಳ್ಮೆಯಿಂದ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಆದರೆ ಮೂರನೇ ವ್ಯಕ್ತಿಗಳ ಪ್ರವೇಶ ನೀವು ಮಾಡಿಸಿದರೆ ಅದರಿಂದನೂ ಕೂಡ ನಿಮಗೆ ಹಾಳಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಆದಷ್ಟು ನೀವು ಇಬ್ಬರು ಕೂತು ವಾದ ವಿವಾದನ ಮಾಡೋದನ್ನು ಬಿಟ್ಟು ಮಾತನಾಡಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ, ಅವ್ರ ಮನಸ್ಸಿನಲ್ಲಿ ಏನಿದೆ, ಎಲ್ಲ ರೀತಿ ತಿಳ್ಕೊಂಡ್ಬಿಟ್ಟು ಮುಂದಕ್ಕೆ ಹೋಗಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಮದುವೆ ವಿಚಾರ ನೋಡ್ತಾ ಹೋದರೆ ಇವರಿಗೆ ಮದುವೆ ವಿಳಂಬ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಏನೇ ಒಂದು ಮದುವೆ ವಿಚಾರ ಮಾಡಬೇಕಂತಿದ್ರೆ ಮುಂದಿನ ತಿಂಗಳಿಗೆ ನೀವು ಆದಷ್ಟು ಪೋಸ್ಟ್ಪೋನನ್ನು ಮಾಡಿ. ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ. ಈ ತಿಂಗಳು ನೀವೆಷ್ಟೇ ಹುಡುಕಿದ್ರೂ ಸಹಿತ, ಕಷ್ಟಪಟ್ಟರೂ ಸಹಿತ ಈ ತಿಂಗಳು ಮದುವೆಯಲ್ಲಿ ವಿಳಂಬ ಆಗ್ತಾ ಹೋಗುತ್ತೆ. ಮುಂದಿನ ತಿಂಗಳಿಗೆ ನೀವು ದೂಡದಷ್ಟು ನಿಮಗೆ ಒಳ್ಳೆಯದಾಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಮತ್ತು ದಾಂಪತ್ಯದಲ್ಲಿ ನೋಡ್ತಾ ಹೋದರೆ ಸ್ವಲ್ಪ ಸಂಗಾತಿಯ ಆರೋಗ್ಯದ ಕಡೆ ಭಾಳ ಗಮನ ಹರಿಸಲೇಬೇಕು. ಸ್ವಲ್ಪ ಆರೋಗ್ಯದ ಮೇಲೆ ಪ್ರಭಾವಗಳು ಬೀರ್ತಾ ಹೋಗುತ್ತೆ, ಸ್ವಲ್ಪ ಏರುಪೇರು ಆಗ್ತಾ ಹೋಗುತ್ತೆ. ಆದಷ್ಟು ಸ್ವಲ್ಪ ವೈದ್ಯರ ಸಲಹೆಯನ್ನು ಪಡಿತಾ ಹೋಗಿ. ಹಣಕಾಸಿನ ವಿಚಾರದಲ್ಲಿ ನೋಡ್ತಾ ಹೋದರೆ ಆದಾಯ ಎಷ್ಟು ಬೇಗ ಬರುತ್ತೆ ನಿಮ್ಮ ಕೈಗೆ ಅಷ್ಟು ಬೇಗ ನಿಮ್ಮ ಕೈಯಿಂದ ಖರ್ಚಾಗ್ತಾ ಹೋಗುತ್ತೆ. ಅದು ವೈದ್ಯಕೀಯ ಖರ್ಚಾಗಿರ್ಬೋದು, ಇಲ್ಲ ಮನೆಗೆ ಸಂಬಂಧಿತ ಖರ್ಚು ವೆಚ್ಚಗಳಾಗಿರ್ಬೋದು, ಇಲ್ಲ ಕುಟುಂಬಕ್ಕೋಸ್ಕರ ಖರ್ಚು ವೆಚ್ಚಗಳಾಗಿರ್ಬೋದು. ಆದಷ್ಟು ನೀವು ಉಳಿತಾಯದ ಕಡೆ ಗಮನ ಹರಿಸಿ. ಯಾಕಂದರೆ ಉಳಿತಾಯ ಆಗುವಂಥ ಸಾಧ್ಯತೆಗಳೇ ಇಲ್ಲ ಈ ತಿಂಗಳಲ್ಲಿ.
ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನೀವು ಉಳಿತಾಯ ಮಾಡ್ತಾ ಹೋಗಿ, ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಆದಾಯ ಬರ್ತಾ ಇದೆ ಅಂತಂದ್ರೂ ಸಹಿತ ಖರ್ಚುಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ವಲ್ಪ ಅದ್ರೂ ಕೂಡ ಆರೋಗ್ಯದ ಕಡೆ ಗಮನ ಬಹಳ ಹರಿಸ್ತಾ ಹೋಗಿ. ಇದರಿಂದನೇ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋದು. ಸ್ವಲ್ಪ ಆದಷ್ಟು ನೀವು ಆಂಜನೇಯನ ದರ್ಶನವನ್ನು ಮಾಡ್ತಾ ಹೋಗಿ 5 ವಾರ. ಎಲ್ಲ ರೀತಿ ಒಳ್ಳೇದಾಗ್ತಾ ಹೋಗುತ್ತೆ. ಮತ್ತು ಇದಕ್ಕೆಲ್ಲ ಮೀರಿದ್ದು ನಿಮ್ಮಲ್ಲಿ ಏನಾದ್ರು ಸಮಸ್ಯೆಗಳಾಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ, ಮನಸ್ತಾಪಗಳು ಆಗ್ತಾ ಇದೆ, ಗೊಂದಲಗಳು ಆಗ್ತಾ ಇದ್ದರೆ ಒಮ್ಮೆ ನಮ್ಮನ್ನು ಸಂಪರ್ಕಿಸಿ.